ಭೂಪರಲೋಕಗಳ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ಪ್ರೀತಿಯ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು. ದೇವರ ಆತ್ಮನ ಸಹಾಯದ ಮೂಲಕ ದೇವರ ವಚನವನ್ನು ಧ್ಯಾನಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ಸ್ಥಿರವಾಗಿ ನಿಂತು ಆತನ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗೋಣ. ಈ ಸಮಯದ ಧ್ಯಾನಕ್ಕಾಗಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಹೇಳಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕ್ರೈಸ್ತ ಜೀವಿತದಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ಅತಿ ಪ್ರಾಮುಖ್ಯವಾದ ಅಸ್ತ್ರವಾಗಿದೆ. ಪ್ರಾರ್ಥನೆ ಇಲ್ಲದೆ ದೇವರೊಂದಿಗಿನ ನಮ್ಮ ಸಂಬಂಧ ಬಲಿಷ್ಠವಾಗಿರುವುದಿಲ್ಲ. ಒಂದು ರೀತಿಯಲ್ಲಿ ಪ್ರಾರ್ಥನೆ ಇಲ್ಲದೆ ಇರುವಂತಹ ಕ್ರೈಸ್ತಿಯ ಜೀವಿತ ಉಸಿರು ಇಲ್ಲದೆ ಇರತಕ್ಕಂತಹ ದೇಹವಿದ್ದ ಹಾಗೆ. ಪ್ರೀತಿಯ ದೇವರ ಮಕ್ಕಳೇ, ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಆದರೆ ನಾವು ಮಾಡಿದಂತಹ ಎಷ್ಟೋ ಪ್ರಾರ್ಥನೆಗಳಿಗೆ ಉತ್ತರ ದೊರೆಯದೇ ಇರುವಂತಹ ಅನುಭವ ನಮ್ಮೆಲ್ಲರಿಗೂ ಸಹ ಇದೆ. ಅದಕ್ಕೆ ಕಾರಣ ದೇವರು ಪ್ರಾರ್ಥನೆಯನ್ನು ಕೇಳುವವನಲ್ಲ ಎಂದರ್ಥವಲ್ಲ. ನಾವು ಪ್ರಾರ್ಥಿಸಬೇಕಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡದೇ ಇರುವಂಥದ್ದೇ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವುದಕ್ಕೆ ಪ್ರಮುಖವಾದಂತಹ ಕಾರಣ. ಆದ ಕಾರಣ ನಾವು ಹೇಗೆ ಪ್ರಾರ್ಥಿಸಬೇಕು ಅನ್ನುವುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಪ್ರಾರ್ಥನೆ ಅನ್ನುವಂಥದ್ದು ಬಾಯಿ ಮಾತಿನ ಶಬ್ದಗಳಲ್ಲ, ಅದು ಅಂತರಾತ್ಮದ ನುಡಿಗಳು. ಪ್ರಾರ್ಥನೆ ಅನ್ನುವಂಥದ್ದು ಆತ್ಮೀಯ ಜೀವಿತಕ್ಕೆ ಒಂದು ಶಿಸ್ತು. ಅಷ್ಟು ಮಾತ್ರವಲ್ಲ, ನಮ್ಮ ಆತ್ಮೀಯ ಜೀವಿತದ ಅಲಂಕಾರವೇ ಪ್ರಾರ್ಥನೆ. ಆದ ಕಾರಣ ನಾವು ಹೇಗೆ ಪ್ರಾರ್ಥಿಸಬೇಕು ಎಂದು ತಿಳಿದು ಅದಕ್ಕನುಸಾರವಾಗಿ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಇಂದು ನಮ್ಮ ಸಂದೇಶದ ವಿಷಯವೇನೆಂದರೆ ಪ್ರಾರ್ಥಿಸುವುದು ಹೇಗೆ ಎಂಬುದಾಗಿ. ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುವಂತೆ ನಮ್ಮ ಪ್ರಾರ್ಥನೆ ಫಲಪ್ರದವಾಗಿರಬೇಕಾದರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಶೀಘ್ರವಾಗಿ ದೊರಕಬೇಕಾದರೆ ನಮ್ಮ ಪ್ರಾರ್ಥನೆ 4 ಅಂಶಗಳಿಂದ ಕೂಡಿರಬೇಕು. ಇಲ್ಲದೇ ಇದ್ದರೆ ನಮ್ಮ ಪ್ರಾರ್ಥನೆ ಫಲ ಭರಿತವಾಗಿರುವುದಿಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ನಿಜವಾಗಿ ನಮ್ಮ ಪ್ರಾರ್ಥನೆ ಫಲಪ್ರದವಾಗಿರಬೇಕು. ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪಬೇಕು. ನಮ್ಮ ಪ್ರಾರ್ಥನೆಗೆ ಪರಿಶುದ್ಧ ಪರ್ವತದಿಂದ ಉತ್ತರ ಸಿಗಬೇಕು ಅನ್ನುವಂತಹ ಅಪೇಕ್ಷೆ ನಮಗಿದ್ದರೆ ನಮ್ಮ ಪ್ರಾರ್ಥನೆಯಲ್ಲಿ ಈ 4 ಅಂಶಗಳು ಕೂಡಿರಬೇಕು. ಅದನ್ನೇ ಈ ದಿವಸ ನಾವು ಧ್ಯಾನಿಸೋಣ. ಮೊದಲನೇದಾಗಿ ನಿರಂತರವಾಗಿ ಪ್ರಾರ್ಥಿಸಬೇಕು. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ
5ನೇ ಅಧ್ಯಾಯ 17ನೇ ವಚನದಲ್ಲಿ ಅಪೊಸ್ತಲನಾದಂತಹ ಪೌಲನು ಹೇಳ್ತಾನೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಎಡಬಿಡದೆ ಅಂದರೆ ನಿರಂತರವಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಸಹ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಒಂದು ಸಾಮ್ಯವನ್ನು ಸಹ ಹೇಳಿರುವುದನ್ನು ನಾವು ದೇವರ ವಚನದಲ್ಲಿ ಗಮನಿಸುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಹೇಗೆ ಪ್ರಾರ್ಥಿಸಬೇಕೆಂದರೆ ಮೊದಲನೇದಾಗಿ ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು. ಕೆಲವರು ಸಮಸ್ಯೆಗಳು ಬರುವಾಗ, ಕಷ್ಟಗಳು ಎದುರಾಗುವಾಗ, ಸಂಕಟದಲ್ಲಿ ಸಿಲುಕಿಕೊಂಡಾಗ, ದೇಹದಲ್ಲಿ ಬಲಹೀನತೆ ಹೆಚ್ಚಾದಾಗ ಪ್ರಾರ್ಥನೆ ಮಾಡ್ತಾರೆ. ತದನಂತರ ಅವರು ಪ್ರಾರ್ಥನೆ ಮಾಡೋದಿಲ್ಲ, ದೇವರನ್ನು ಮರೆತು ಬಿಡುತ್ತಾರೆ. ಆದರೆ ದೇವರು ಕ್ಷಣ ಕ್ಷಣಕ್ಕೂ ಪ್ರಾರ್ಥನೆಯ ಮೂಲಕ ತನ್ನೊಟ್ಟಿಗೆ ಸಮಯವನ್ನು ಕಳೆಯುವಂತಹ ಭಕ್ತರನ್ನು ಆತನು ಎದುರು ನೋಡುತ್ತಾನೆ. ಅಂತಹ ಭಕ್ತರ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾನೆ. ಉದಾಹರಣೆಗೆ, ನೆಟ್ವರ್ಕ್ ಇಲ್ಲದೇ ಇದ್ದರೆ ಕರೆ ಹೋಗೋದು ಇಲ್ಲ, ಕರೆ ಬರೋದು ಇಲ್ಲ. ಹಾಗೆಯೇ ದೇವರೊಟ್ಟಿಗೆ ನಿರಂತರವಾದಂತಹ ಸಂಪರ್ಕವಿಲ್ಲದೇ ಇದ್ದರೆ ನಮ್ಮ ಆತ್ಮೀಯ ಜೀವನ ಅನ್ನುವಂಥದ್ದು ಶಕ್ತಿ ಇಲ್ಲದಂತಾಗ್ತದೆ. ಯಾಕೆಂದರೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರಿಸಬೇಕಾದ್ರೆ ನಾವು ಯಾವಾಗಲೂ ದೇವರ ಸಂಪರ್ಕದಲ್ಲಿರಬೇಕು. ಪ್ರಾರ್ಥನೆ ಅಂದರೆ ನಾವು ದೇವರೊಟ್ಟಿಗೆ ಮಾಡುವಂತಹ ಒಂದು ಆಧ್ಯಾತ್ಮಿಕವಾದಂತಹ ಸಂಭಾಷಣೆ. ಬಹಳಷ್ಟು ಜನರು ಆಗೊಮ್ಮೆ ಈಗೊಮ್ಮೆ ಪ್ರಾರ್ಥನೆ ಮಾಡ್ತಾರೆ. ಅಂಥವರ ಪ್ರಾರ್ಥನೆಗೆ ದೇವರು ಉತ್ತರಿಸೋದಿಲ್ಲ. ದೇವರ ಅಭಿಲಾಷೆ ಏನಂದರೆ ಪ್ರತಿಯೊಬ್ಬರು, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಂತಹ ಪ್ರತಿಯೊಬ್ಬರು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು, ಯಾವಾಗಲೂ ದೇವರ ಸಂಪರ್ಕದಲ್ಲಿ ಇರಬೇಕು. ದೇವರಿಗೆ ಸ್ತೋತ್ರ. ಆದ ಕಾರಣ ಮುಂಜಾನೆ, ಮಧ್ಯಾಹ್ನ, ರಾತ್ರಿಯ ವೇಳೆ ಒಂದು ಧನ್ಯತೆಯ ಪ್ರಾರ್ಥನೆ ಮಾಡುವಂಥದ್ದು ನಮಗೆ ಒಂದು ದೊಡ್ಡ ಆಶೀರ್ವಾದ. ಅವಕಾಶ ಸಿಕ್ಕಾಗ ಆಗೊಮ್ಮೆ ಹೀಗೊಮ್ಮೆ, ಹಬ್ಬಕ್ಕೋ ಅಮಾವಾಸ್ಯೆಗೋ ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ದೇವರು ಪ್ರಾರ್ಥನೆಯನ್ನು ಅಂಗೀಕಾರ ಮಾಡುವುದಿಲ್ಲ. ಪ್ರತಿದಿನ ನೀನು ಪ್ರಾರ್ಥಿಸಬೇಕು. ಪ್ರತಿದಿನ ನೀನು ದೇವರ ಸಂಪರ್ಕದಲ್ಲಿರಬೇಕು. ಅದುವೇ ದೇವರ ಅಭಿಲಾಷೆ. ಅಂಥವರ ಪ್ರಾರ್ಥನೆಗೆ, ಅಂಥವರ ಮೊರೆಗೆ ದೇವರು ನಿಶ್ಚಯವಾಗಿ ಉತ್ತರವನ್ನು ಕೊಡ್ತಾನೆ. ಮತ್ತು ಎರಡನೆಯದಾಗಿ ಪರಿಶುದ್ಧತೆಯೊಟ್ಟಿಗೆ ಪ್ರಾರ್ಥಿಸಬೇಕು. ಪ್ರೀತಿಯ ದೇವರ ಮಕ್ಕಳೇ, ತಿಮೋಥಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಪರಿಶುದ್ಧವಾದ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಪರಿಶುದ್ಧವಾದ ಕರಗಳನ್ನೆತ್ತಿ ಪ್ರಾರ್ಥಿಸಬೇಕು. ಕ್ರೈಸ್ತರು ಅಂದರೆ ಭಕ್ತರು ಮಾಡುವಂತಹ ಪ್ರಾರ್ಥನೆಗೆ ಅಡ್ಡಿಯನ್ನುಂಟು ಮಾಡುವಂತಹ ಒಂದು ದೊಡ್ಡ ವಿಷಯವೆಂದರೆ ಅದು ಪಾಪವಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಯೆಶಾಯನು ಬರೆದ ಗ್ರಂಥ 59ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ
ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಪಾಪಾತ್ಮರು ಮಾಡುವಂತಹ ಪ್ರಾರ್ಥನೆಯನ್ನು ದೇವರು ತಿರಸ್ಕರಿಸುತ್ತಾನೆ. ಪ್ರಾರ್ಥಿಸುವ ಮನುಷ್ಯನ ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು. ಯಾಕೆಂದರೆ ದೇವರ ವಚನ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಪ್ರಾರ್ಥಿಸುವ ಪುರುಷನೇ ಆಗಲಿ, ಪ್ರಾರ್ಥಿಸುವ ಸ್ತ್ರೀಯೇ ಆಗಲಿ, ಪ್ರಾರ್ಥಿಸುವ ಯಾರೇ ಆಗಲಿ, ಅವರ ಹೃದಯ ಪರಿಶುದ್ಧತೆಯಿಂದ ತುಂಬಿರಬೇಕು. ನಾವು ನೋಡ್ತೇವೆ, ಕೀರ್ತನೆಗಳ ಪುಸ್ತಕ 66ನೇ ಅಧ್ಯಾಯ 18ನೇ ವಚನದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಿಲ್ಲ. ದುರಾಲೋಚನೆ ಇಟ್ಕೊಂಡು ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತ ನಿಮ್ಮ ಪ್ರಾರ್ಥನೆಯನ್ನು ಧಿಕ್ಕರಿಸುತ್ತಾನೆ. ಅದರಿಂದ ಪ್ರಾರ್ಥಿಸುವಂತಹ ಯಾವ ಮನುಷ್ಯನ ಹೃದಯದಲ್ಲಿ ದೋಷವಿರಬಾರದು. ಏಕೆಂದರೆ ಹೃದಯದಲ್ಲಿ ಪಾಪವನ್ನಿಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ನಾವು ಪ್ರಾರ್ಥಿಸುವುದಕ್ಕಿಂತ ಮೊದಲು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಬೇಕು, ಪರಿಶೀಲಿಸಿಕೊಳ್ಳಬೇಕು. ಒಂದು ವೇಳೆ ಪಾಪ ನಮ್ಮೊಳಗಿದ್ರೆ ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಮಾಡುವ ಪ್ರತಿ ಮನುಷ್ಯ ಪ್ರಾರ್ಥಿಸುವುದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣೆಯ ಮೂಲಕ ಹೃದಯವನ್ನು ಶುದ್ಧ ಮಾಡಿಕೊಳ್ಳಬೇಕು. ಯಾಕೆಂದರೆ ಪ್ರಾರ್ಥಿಸುವ ವ್ಯಕ್ತಿಯ ಹೃದಯದಲ್ಲಿರ್ತಕ್ಕಂತಹ ಪರಿಶುದ್ಧತೆಯನ್ನು ನೋಡಲಿಕ್ಕೆ ನನ್ನ ದೇವರು ಇಷ್ಟಪಡುತ್ತಾ ಇದ್ದಾನೆ. ಯಾಕೆಂದರೆ ಪಶ್ಚಾತ್ತಾಪದಿಂದ ಕೂಡಿದ ಮನುಷ್ಯನನ್ನು ದೇವರು ಎಷ್ಟು ಮಾತ್ರಕ್ಕೂ ತಿರಸ್ಕರಿಸುವುದಿಲ್ಲ, ದೂರ ತಳ್ಳುವುದೂ ಇಲ್ಲ. ಮೂರನೇದಾಗಿ ಪ್ರಾರ್ಥಿಸುವ ವಿಧಾನ ಹೇಗಿರಬೇಕು ಅಂದರೆ, ಕ್ಷಮಾಶೀಲ ಹೃದಯದಿಂದ ಪ್ರಾರ್ಥಿಸಬೇಕು. ಪ್ರೀತಿಯ ದೇವರ ಮಕ್ಕಳೇ, ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ನೀವು ಪ್ರಾರ್ಥಿಸುವಾಗ ಯಾರ ಮೇಲಾದರೂ ದ್ವೇಷವಿದ್ದರೆ, ಅಗೆತನವಿದ್ದರೆ, ಕೋಪವಿದ್ದರೆ ಅವ್ರನ್ನ ಕ್ಷಮಿಸಬೇಕು. ಬಹಳ ಜನರ ಪ್ರಶ್ನೆ ಏನಂದರೆ, ನಾನು ಪ್ರಾರ್ಥನೆ ಮಾಡದೆ ದೇವರು ಉತ್ತರ ಕೊಟ್ಟಿಲ್ಲ, ನಾನು ಪ್ರಾರ್ಥನೆ ಮಾಡದೆ ದೇವರ ಸಹಾಯ ನನಗೆ ದೊರೆತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು? ಕ್ಷಮಿಸದೇ ಇರ್ತಕ್ಕಂತಹ ಹೃದಯ. ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂದರೆ ಕ್ಷಮಾಶೀಲ ಹೃದಯದೊಟ್ಟಿಗೆ ಕೂಡಿದ ಪ್ರಾರ್ಥನೆ ಆಗಿರಬೇಕು. ಬಹಳಷ್ಟು ಜನರು ಸತ್ಯವೇದ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಸಭೆಗೆ ಬರ್ತಾರೆ, ಎಲ್ಲ ಆತ್ಮೀಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಆದರೆ ಅವರ ಹೃದಯ ದ್ವೇಷ, ಹಗೆತನ, ಕೋಪ, ಕ್ರೋಧ, ಮಸ್ತರಗಳಿಂದ ಏನಾಗಿದೆ? ತುಂಬಿಬಿಟ್ಟಿದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ ನಿನ್ನ ಹೃದಯದಲ್ಲಿ
ಶೀಲತೆಯ ಸ್ವಭಾವವಿರಬೇಕು. ಮತ್ತೊಬ್ಬರನ್ನ ಕ್ಷಮಿಸುವ, ಮತ್ತೊಬ್ಬರನ್ನ ಪ್ರೀತಿಸುವ, ಮತ್ತೊಬ್ಬರಿಗೆ ಸಹಾಯ ಮಾಡುವ, ಆದರಣೆ ಮಾಡುವಂತಹ ಹೃದಯ ನಿನ್ನದಾಗಿದ್ದರೆ ಖಂಡಿತ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31-32ನೇ ವಚನದಲ್ಲಿ ಪೌಲನು ಹೀಗೆ ಹೇಳ್ತಾನೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಪೌಲನು ಎಚ್ಚರಿಸ್ತಾನೆ, ಎಲೆ ಮನುಷ್ಯನೇ, ನಿನ್ನ ಹೃದಯದಲ್ಲಿರ್ತಕ್ಕಂತಹ ದ್ವೇಷವನ್ನ, ಕೋಪವನ್ನ, ಕ್ರೋಧವನ್ನ, ಕಲಹವನ್ನು ಉಂಟು ಮಾಡುವ ಮಾತನ್ನ, ದೂಷಣೆಯ ಮಾತುಗಳನ್ನ, ಸಕಲ ವಿಧವಾದಂಥ ಕೆಟ್ಟತನವನ್ನ ನೀನು ದೂರ ಮಾಡು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರಿಗೊಬ್ಬರು ಉಪಕಾರ ಮಾಡ್ರಿ, ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿರ್ರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅದರಿಂದ ದೇವರ ಮಕ್ಕಳೇ, ನೀವು ನಿಮ್ಮ ಹೃದಯದಲ್ಲಿ ಕ್ಷಮಿಸುವ ಗುಣವಿರಬೇಕು. ನೀವು ಕ್ಷಮಿಸದೆ ಹೋದರೆ ದೇವರು ನಿಮ್ಮನ್ನು ಸಹ ಕ್ಷಮಿಸುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಹೃದಯ ಕ್ಷಮಿಸುವ ದೈವಿಕ ಗುಣದಿಂದ ತುಂಬಿರಬೇಕು. ದೇಶವನ್ನು ಹೊತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ನಿಶ್ಚಯವಾಗಿ ಕೇಳೋದಿಲ್ಲ. ಒಬ್ಬ ಮನುಷ್ಯ ಕೊರಳಿಗೆ ಭಾರವಾದ ಕಲ್ಲನ್ನು ಕಟ್ಕೊಂಡು ನೀರಿನಲ್ಲಿ ಈಜೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕೋಪ, ಕ್ರೋಧ, ದ್ವೇಷ, ಹಗೆತನ, ಮತ್ಸರ ಅನ್ನುವಂತಹ ಭಾರಗಳನ್ನು ಹೊತ್ತುಕೊಂಡು ಆ ಪ್ರಾರ್ಥನೆ ದೇವರ ಬಳಿಗೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕ್ಷಮಾಶೀಲ ಹೃದಯವುಳ್ಳವರಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಕ್ಷಮೆ ಅಂದ ಮಾತ್ರಕ್ಕೆ ತಪ್ಪನ್ನ ಸಮರ್ಥನೆ ಮಾಡಿಕೊಳ್ಳುವುದು ಎಂದರ್ಥ ಅಲ್ಲ. ಕ್ಷಮೆ ಅಂದರೆ ನ್ಯಾಯವಾದದ್ದನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಳ್ಳುವಂಥದ್ದು. ದೇವರಿಗೆ ಸ್ತೋತ್ರವಾಗಲಿ. 4ನೇದಾಗಿ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಸಂಪ್ರದಾಯಬದ್ಧವಾದ ಪ್ರಾರ್ಥನೆ ಮಾಡ್ತಾರೆ. ನಂಬಿಕೆಯೊಟ್ಟಿಗೆ ಪ್ರಾರ್ಥನೆ ಮಾಡುವಂತಹ ವಿಶ್ವಾಸಿಗಳ ಸಂಖ್ಯೆ ಬಹಳ ವಿರಳ. ನಂಬಿಕೆ ಇರಬೇಕು. ನಂಬಿಕೆಯೊಟ್ಟಿಗೆ ಪ್ರಾರ್ಥನೆ ಮಾಡಿದ್ರೆ ದೇವರು 100ಕ್ಕೆ 100ರಷ್ಟು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನದಿಂದ ನಾವು ಓದ್ತೇವೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಗುವುದೆಂದು ನಿಮಗೆ ಹೇಳುತ್ತೇನೆ. ನೋಡ್ರಿ, ನಂಬಿಕೆ ಒಟ್ಟಿಗೆ ನಾವೇನು ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ನಂಬಿಕೆ ಅನ್ನುವಂಥದ್ದು ಪರಿಶುದ್ಧಾತ್ಮನು ಕೊಡುವಂತಹ ವರಗಳಲ್ಲಿ ಒಂದು ಶ್ರೇಷ್ಠವಾದಂತಹ ವರ. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕಡೆಯದಾಗಿ ನಿಲ್ಲುವಂಥದ್ದು ನಂಬಿಕೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕಾಗಲಿ, ದೇವರನ್ನ ಒಲಿಸಿಕೊಳ್ಳುವುದಕ್ಕಾಗಲಿ, ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕಾಗಲಿ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಸಂಶಯ ಪಡದೆ ನಿನ್ನ ಹೃದಯದೊಳಗೆ, ನಿನ್ನ ಮನಸ್ಸಿನೊಳಗೆ ಹೇಳಿದರೆ ಅದು ಹಾಗೆಯೇ ಆಗುತ್ತದೆ ಎಂಬುದಾಗಿ. ಅದರಿಂದ
ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ನಾವು ಹೊಂದಿದ್ದೇವೆ ಅನ್ನುವಂಥದ್ದನ್ನು ನಾವು ನಂಬಬೇಕು. ಆಗ ನಮ್ಮ ಪ್ರಾರ್ಥನೆ ದೇವರೇನು ಮಾಡ್ತಾನೆ, ಉತ್ತರವನ್ನು ಶೀಘ್ರವಾಗಿ ಕೊಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡ್ತೇವೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನೋಡಿ, ನಂಬಿಕೆ ಇಟ್ಟು ದೇವರನ್ನ ಕೇಳಿಕೊಳ್ಳಬೇಕು. ನಂಬಿಕೆ ಇಲ್ಲದೆ ಹೃದಯದಲ್ಲಿ ಸಂಶಯವನ್ನ ಬೆಳೆಸಿಕೊಂಡ್ರೆ ಅವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ಅಲೆಯಂತೆ ಅವನಿರ್ತಾನೆ. ಅಂತಹ ಮನುಷ್ಯನಿಗೆ, ಅಂದರೆ ನಂಬಿಕೆ ಇಲ್ಲದೆ ದೇವರ ಶಕ್ತಿ ಸಾಮರ್ಥ್ಯದ ಮೇಲೆ ಸಂಶಯ ಪಡುವಂತಹ ವ್ಯಕ್ತಿಗೆ ಯಾವ ಆಶೀರ್ವಾದವೂ ಸಹ ದೊರಕುವುದಿಲ್ಲ. ಅದರಿಂದ ಸಂದೇಹದಿಂದ ಪ್ರಾರ್ಥನೆ ಮಾಡುವ ಯಾರೇ ಆದರೂ ಸರಿಯೇ, ಅವನು ಅಸ್ಥಿರಳು ಆಗಿರುತ್ತಾಳೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಇಬ್ರಿಯ 11:6 ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಅಂದರೆ ನಂಬಿಕೆ ಅಂದರೆ ದೇವರು ಶಕ್ತಿವಂತನು ಎಂಬ ವಿಶ್ವಾಸ, ದೇವರು ಒಳ್ಳೆಯವನು ಎಂಬ ವಿಶ್ವಾಸ, ನಮ್ಮ ಭರವಸೆಗೆ ನಮ್ಮ ನಂಬಿಕೆಗೆ ಅರ್ಹನು ದೇವರು ಅನ್ನುವಂತಹ ಒಂದು ನಿಶ್ಚಯ. ಇಂತಹ ನಂಬಿಕೆ ನಮಗಿರಬೇಕು. ಇಂತಹ ನಂಬಿಕೆ ಒಟ್ಟಿಗೆ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು. ನೋಡಿ, ಒಬ್ಬ ಮಗ ತಂದೆಯ ಬಳಿಗೆ ಬಂದು ಕೇಳುವುದಕ್ಕಾಗಲಿ ಕೇಳಿದ್ದನ್ನು ಪಡೆದುಕೊಳ್ಳುವುದಕ್ಕಾಗಲಿ ಅವನು ಭಯಪಡೋದಿಲ್ಲ. ಅದೇ ರೀತಿ ನಾವು ಕ್ರಿಸ್ತನಿಗೆ ಮಕ್ಕಳಾಗಿದ್ದೇವೆ. ಕ್ರಿಸ್ತನು ನಮಗೆ ತಂದೆಯಾಗಿದ್ದಾನೆ. ಆತನ ಸಮೀಪಕ್ಕೆ ನಾವು ಬಂದು ನಂಬಿಕೆಯೊಟ್ಟಿಗೆ ಕೇಳಿಕೊಳ್ಳುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ಉತ್ತರ ತಡ ಆಗಬಹುದು, ಆದರೆ ನಿರಾಕರಣೆ ಮಾಡಿದಾನೆ ಅಂತ ಅದರ ಅರ್ಥ ಅಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನಂಬಿಕೆಯೊಟ್ಟಿಗೆ ನಾವು ಪ್ರಾರ್ಥಿಸಬೇಕು. ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸುವಾಗ ದೇವರು ಏನು ಮಾಡ್ತಾನೆ? ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾನೆ. ದೇವರು ಖಂಡಿತವಾಗಿ ನಮ್ಮನ್ನೇನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಪ್ರೀತಿಯ ದೇವರ ಮಕ್ಕಳೇ, ದೇವರ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ನಾವು ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ. ನಿರಂತರವಾಗಿ ಪ್ರಾರ್ಥಿಸಬೇಕು, ಪರಿಶುದ್ಧತೆ ಒಟ್ಟಿಗೆ ಪ್ರಾರ್ಥಿಸಬೇಕು, ಕ್ಷಮಾಶೀಲ ಹೃದಯದೊಟ್ಟಿಗೆ ಪ್ರಾರ್ಥಿಸಬೇಕು, ದೃಢವಾದಂತಹ ನಂಬಿಕೆಯೊಟ್ಟಿಗೆ ದೇವರನ್ನು ಪ್ರಾರ್ಥಿಸಬೇಕು. ಈ ರೀತಿ ನಾವು ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ನಮ್ಮ ಪ್ರಾರ್ಥನೆಯು ಸಹ ದೇವರ ಹೃದಯವನ್ನು ತಟ್ಟುವಂಥದ್ದಾಗಿದೆ. ಯಾಕೆಂದರೆ ಯೆರೆಮೀಯನ ಪುಸ್ತಕ 33ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ದೇವರು ಹೇಳ್ತಾನೆ, ನನ್ನನ್ನು ಪ್ರಾರ್ಥಿಸು, ನನ್ನನ್ನು ಕೇಳಿಕೋ, ನಾನು ನಿನಗೆ ಸಹಾಯ ಮಾಡ್ತೇನೆ, ನೀನು ತಿಳಿಯದೇ ಇರತಕ್ಕಂತಹ ಕಾರ್ಯಗಳನ್ನು ನಿನಗೆ ತಿಳಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆ ಫಲಪ್ರದವಾಗಿರಬೇಕಾದರೆ ನಿರಂತರವಾಗಿ ಪ್ರಾರ್ಥಿಸೋಣ, ಪರಿಶುದ್ಧತೆ ಒಟ್ಟಿಗೆ ನಾವು ಪ್ರಾರ್ಥಿಸೋಣ ಮತ್ತು ಕ್ಷಮಾಶೀಲ ಹೃದಯದೊಟ್ಟಿಗೆ ಪ್ರಾರ್ಥಿಸೋಣ ಮತ್ತು ದೃಢವಾದ ನಂಬಿಕೆಯೊಟ್ಟಿಗೆ ಪ್ರಾರ್ಥನೆ ಮಾಡೋಣ. ದೇವರು ಖಂಡಿತವಾಗಿ ಸಹಾಯ ಮಾಡ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದಂತಹ ದೇವರೇ, ನಿನ್ನ ಘನವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆ
ಫಲದಾಯಕವಾಗಿರುವಂತೆ, ನಮ್ಮ ಪ್ರಾರ್ಥನೆ ಫಲಪ್ರದವಾಗಿರುವಂತೆ ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ನಿನ್ನ ಆತ್ಮನ ಸಹಾಯದ ಮೂಲಕ ನಮಗೆ ಕಲಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿರಂತರವಾಗಿ ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡು. ಶುದ್ಧ ಹೃದಯವುಳ್ಳವರಾಗಿ ಪ್ರಾರ್ಥಿಸುವಂತೆ ದಯೆ ತೋರಿಸು. ಕ್ಷಮಿಸುವ ಗುಣವುಳ್ಳವರಾಗಿ, ಕ್ಷಮಾಶೀಲ ಹೃದಯವುಳ್ಳವರಾಗಿ ಪ್ರಾರ್ಥಿಸುವಂತೆ ದೇವರೇ ನಮಗೆ ಸಹಾಯ ಮಾಡಪ್ಪ. ನಾವು ಪ್ರಾರ್ಥಿಸುವ ಎಲ್ಲ ವೇಳೆಗಳಲ್ಲಿ ದೃಢವಾದ ನಿಶ್ಚಯವಾದ ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸಲಿಕ್ಕೆ ನಿಮ್ಮ ಕೃಪೆಯನ್ನು ಅನುಗ್ರಹ ಮಾಡಪ್ಪ. ದೇವರೇ, ನಮ್ಮ ಪ್ರಾರ್ಥನೆ ನೀವು ಮೆಚ್ಚುವ ರೀತಿಯಲ್ಲಿರಬೇಕು. ನಾವು ಮಾಡುವ ಪ್ರಾರ್ಥನೆ ಆತ್ಮಿಕ ಶಿಸ್ತು ಬದ್ಧತೆಯಿಂದ ಕೂಡಿರಬೇಕು. ನಾವು ಮಾಡುವಂತಹ ಪ್ರಾರ್ಥನೆ ದೇವರ ಆತ್ಮನ ನಡೆಸುವಿಕೆಯೊಟ್ಟಿಗೆ ಸೇರಿರಬೇಕಪ್ಪ. ಹಾಗೆ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡು. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಾ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತಹ ಪ್ರತಿಯೊಬ್ಬರನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಮಾಡು. ಅಪ್ಪ ದೇವರೇ, ಎಲ್ಲ ನಿನ್ನ ಪ್ರಜೆಗಳು ವಚನದಲ್ಲಿ ಸಮೃದ್ಧಿ ಉಳ್ಳವರಾಗಿ ಜಯದ ಜೀವಿತವನ್ನ, ಅನುಗ್ರಹದ ಜೀವಿತವನ್ನ, ಸಮಾಧಾನ ಸಂತೋಷ ಸಮೃದ್ಧಿಯಿಂದ ಕೂಡಿದ ಜೀವಿತವನ್ನ ಜೀವಿಸಲಿಕ್ಕೆ ಸಹಾಯ ಮಾಡಿ. ಯಾರಾದರೂ ಕೊರತೆಯಲ್ಲಿ, ಬಡತನದಲ್ಲಿ, ಬಲಹೀನತೆಯಲ್ಲಿ, ಹೋರಾಟಗಳ ನಡುವೆ, ಚಿಂತೆಗಳ ಮಧ್ಯ, ಅಪ್ಪ ಸಾವು ಬದುಕಿನ ನಡುವೆ ಸಿಲುಕಿಕೊಂಡಿರುವುದಾದರೆ ಈ ಕ್ಷಣ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡಪ್ಪ. ಪ್ರತಿಯೊಬ್ಬರ ಮೇಲೆ ನಿಮ್ಮ ಗಾಯವುಳ್ಳ ಕರಗಳನ್ನು ಚಾಚು. ನಿನ್ನ ಅತಿ ಪರಿಶುದ್ಧವಾದ ರಕ್ತವನ್ನು ಪ್ರೋಕ್ಷಣೆ ಮಾಡು. ನಿಮ್ಮ ಮಕ್ಕಳಿಗೆ ಬಿಡುಗಡೆ, ನಿಮ್ಮ ಮಕ್ಕಳಿಗೆ ಸ್ವಸ್ಥತೆ, ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಅನುಗ್ರಹ ಮಾಡು. ದೇವರೇ, ಈ ಒಂದು ವಿಡಿಯೋ ಮೂಲಕ ಅನೇಕ ಜನರು ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿ, ನಿಮ್ಮ ಕೃಪೆಯನ್ನು ಹೊಂದಿಕೊಳ್ಳಲಿ, ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.